ಹಳೇದ್ ಬಿಡಿ, ಈಗ ಖಾತೆ ಬದಲಾವಣೆ ಹಾಕೊಂಡಿದಾರಲ್ಲ, ಮಂಜುನಾಥ್ ಅನ್ನೋರ್ನ ನೇಮಿಸಿದೀನಿ ಅಂತ ಹೇಳಿ ನಮ್ಗೆ ಪತ್ರ ಬರ್ತಿದ್ದಾರೆ. ಇದು ನೀವು ಇಲ್ಲಿ ಸೊ ಇಲ್ಲಿ ಸ್ಮಶಾನ ಇದೆ ಅಂತ ಹೇಳಿ ಹೇಳ್ತಾರೆ. ನಿಮ್ಮೂರಿಗೆ ಬೇರೆ ಕಡೆ ಸ್ಮಶಾನ ಇದೆಯಾ? ಸರ್ಕಾರದಿಂದ ನಾವು SC ಒಂದು ಸ್ಮಶಾನ, ಜನರಲ್ ಒಂದು ಸ್ಮಶಾನ ಅಂತೇಳಿ ಯಾವುದು ಮಾಡಲ್ಲ. ಸರ್ಕಾರದಿಂದ ಆ ಥರ ಡಿವೈಡ್ ಮಾಡಲ್ಲ. ಸ್ಮಶಾನ ಅನ್ನೋದು ಕೊನೆಗೆ ಎಲ್ಲರೂ ಹೋಗಿಸಿದಾಗ ಅದು ಎಲ್ಲರಿಗೂ ಒಂದು, ಎಲ್ಲ ಸಮುದಾಯದವರು. ಕೆಲವೊಂದನ್ನ ನಾವು ಹಿಡುವಳಿ ಜಮೀನು ಅಂತ ಕನ್ಸಿಡರ್ ಮಾಡ್ತೀವಿ. ಹೌದು ಮೇಡಮ್, ನಿಜನೇ ಮೇಡಮ್. ಇದೇನು ಗೊತ್ತಾ ಮೇಡಮ್, ಇದಕ್ಕದು ಸಂಬಂಧಪಟ್ಟ ಅಧಿಕಾರಿಗಳಿಂದನೇ ಇದು ಹೊಣೆ ಆಗಿರೋದು. ಏನು ಈ ಜಾಗ ಫಸ್ಟ್ ನೋಡ್ಬಿಟ್ಟು ಈಗ ನೀವು ಹೇಳಿದ್ರಲ್ಲ ಮೇಡಮ್, ನಮ್ಮ ಸೆಕ್ರೆಟರಿ ಹೋಗ್ತಾರೆ ಎಲ್ಲ ಸ್ಪಾಟ್. ಈಗ ನಮ್ಮ ಗ್ರಾಮದಲ್ಲಿ ಹುಲ್ಲುಗಾವಲು ಅಂತ 12 ಎಕರೆ ಇದ್ದ, ತೋರಿಸಿ ನೋಡೋಣ. ಒಂದು ಸೆಕೆಂಡ್. ಹಾಂ, 12 ಎಕರೆ ಇದೆ ಮೇಡಮ್. ಮತ್ತೆ ಗುಂಡುತೋಪು 3.5 ಎಕರೆ ಇದೆ. ಬರ್ಲಿ ನೋಡೋಣ. ಈಗ ಅದಕ್ಕೆ ಸಂಬಂಧಪಟ್ಟ ಒಂದು ಸೆಕೆಂಡ್, ಅದಕ್ಕೆಲ್ಲ ನಾನು ಸುಮಾರು ಸರಿ ಅರ್ಜಿ ಕೊಟ್ಟಿದ್ದೀನಿ ಮೇಡಮ್. ಅದ್ರ ಬಗ್ಗೆ ಕ್ರಮನೇ ತಗೊಳ್ತಲ್ಲ. ಏನೋ ರಾಜ್ಯ ಗೇಟ್ ಹಾಕಿದ್ದಾರೆ, ದಾರಿ ಮಾಡ್ಕೊಂಡಿದ್ದಾರೆ. ಸ್ಮಶಾನ ಇದೆ, ಕೆರೆ ಇದೆ ಅಂತ ನಮ್ ಜವಾಬ್ದಾರಿ, ಯಾವ್ದೇ ಗೌರ್ಮೆಂಟ್ ಆಗಿದ್ರು ನಮ್ ಜವಾಬ್ದಾರಿ ನಾವು ಉಳಿಸ್ಕೋಬೇಕಂತ ಬರ್ತೀವಿ. ನಾನ್ ಕೇಳೋದು ಏನಂತಂದ್ರೆ, ಯಾವ್ದೇ ಆಗಿರ್ಲಿ ಗೌರ್ಮೆಂಟ್ ಜಾಗ ಅಂತ ಅಂದ್ಮೇಲೆ ಅದಕ್ಕೆ ನಮ್ಮ ಹತ್ರ ಅದು ಡಾಕ್ಯುಮೆಂಟ್ಸ್ ಇರಬೇಕು. ಇಲ್ಲ ಅಂತಂದ್ರೆ ಈಗ ನೀವ್ ಹೇಳ್ತಿರಲ್ಲ, ಅವ್ರು ಬರ್ದು ಕೊಟ್ಟಿರ್ಬೇಕು, ಇಲ್ಲ ಸ್ಮಶಾನಕ್ಕೆ ನಾವ್ ಈ ತರ ಬಿಟ್ಟು ಕೊಡ್ತಿದೀವಿ ಅಂತ ಹೇಳಿ ಬರ್ದು ಕೊಟ್ಟಿರ್ಬೇಕು. ಆ ಥರ ಏನೂ ಇಲ್ಲ. ಈ ಬಿಡಿ, ನನ್ನ ಕೋರ್ಟ್ ಬಿಡಿ ಆಯ್ತಾ, ತಹಸೀಲ್ದಾರ್ ಕೋರ್ಟ್ ಬಿಡಿ, ಇದು ಲೋಯೆಸ್ಟ್. ನೀವು ಅಪೀಲ್ ಹೋಗೋಕ್ಕೆ ನಿಮಗೆಲ್ಲ ಪ್ರಾವಿಷನ್ ಇದೆ. AC ಕೋರ್ಟು, DC ಕೋರ್ಟು, ಸಿವಿಲ್ ಕೋರ್ಟ್ ಅಂತ ಹೋದಾಗ ಅಲ್ಲೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಅಲ್ವಾ ಕೇಳೋದು. ನಮಸ್ಕಾರ. ಇವತ್ತಿನ ದಿನ ಬಂಗಾರಪೇಟೆ ಹೋಬಳಿ ಕಸಬಾ ತಾಲೂಕು ಚಕ್ಕನಹಳ್ಳಿ ಗ್ರಾಮದ ಕೆಲವೊಂದು ಸರ್ವೆ ನಂಬರ್ಸ್ ಅಲ್ಲಿ ಪಾವತಿ ಖಾತೆಗೆ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಆ ಒಂದು ಅರ್ಜಿಯನ್ನ ಡಿಸ್ಪ್ಯೂಟ್ ಕೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿರುತ್ತೆ. ಇದು ಇಲ್ಲಿನ ಊರವ್ರನಿಂದನೇ ಗ್ರಾಮಸ್ಥರಿಂದ ತಕರಾರು ಬಂದಿರುತ್ತೆ. ಅದ್ರ ಮೇಲ್ಗಡೆ ನಾವು ತಕರಾರು ಅಂತ ಹೇಳಿ ಕೋರ್ಟಲ್ಲಿ ಕನ್ಸಿಡರ್ ಮಾಡುವಾಗ ಕೆಲವೊಂದು ಸರ್ವೆ ನಂಬರ್ಸಲ್ಲಿ ಈ ರೀತಿ ಸ್ಮಶಾನ ಇದೆ ಮತ್ತು ಕೆರೆ ಕುಂಟೆಗಳಿದೆ ಅಂತ ಹೇಳಿ ಗಮನಕ್ಕೆ ಬಂದಿರುತ್ತೆ. ಅದ್ರ ಬೇಸಿಸ್ ಮೇಲ್ಗಡೆ ಇವತ್ತು ಸ್ಪಾಟ್ ವಿಸಿಟ್ ಮಾಡಿ ಏನಿದೆ, ಗ್ರಾಮಸ್ಥರ ಅಳಿಲು ಏನಿದೆ ಮತ್ತು ಅವ್ರ ಕಡೆಯಿಂದ ಏನು ಮನವಿ ಇದೆ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಈ ಚಕ್ಕನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಅದರಂತೆ ನಮ್ಮ ಕಣ್ಮಂದಂಗೆ ಅರೌಂಡ್ ಸರ್ವೆ ನಂಬರ್ಸ್ 19 ಸ್ಮಶಾನಗಳು ಹಾಕಿದ್ದಾರೆ. ಅಂದರೆ ತುಂಬ ಜನ ಊರಿನವರೇ ಇಲ್ಲಿ ಹಾಕ್ಕೊಂಡಿದ್ದಾರೆ. ಇದರ ಸರ್ವೆ ದಾಖಲೆಗಳು ಮತ್ತು ಕಂದಾಯ ಇಲಾಖೆ ದಾಖಲೆಗಳನ್ನೆಲ್ಲ ಕನ್ಸಿಡರ್ ಮಾಡಿ ಇದಕ್ಕೆ ಏನು ಊರಿನವ್ರಿಗೆ ಸಹಾಯ ಮಾಡಬೇಕು ಅದನ್ನು ನಮ್ಮ ಕಡೆಯಿಂದ ಮಾಡ್ಬೋದು. ಧನ್ಯವಾದ. ನಮಸ್ಕಾರ. ನನ್ನ ಗ್ರಾಮದಲ್ಲಿ ಒಂದು 3 ತಿಂಗಳ ಬ್ಯಾಕಲ್ಲೇ ಮಹೇಶ್ ರೆಡ್ಡಿನವರು ಪಾವತಿ ಖಾತೆಗೆ ಅರ್ಜಿ ಕಳಿಸಿದ್ರು. ನಾವು ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ನಮ್ಮ ದಲಿತರ ಮಶಾನ ಸೇರಿ ಖಾತಾ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದರು. ನಾವು ಯಾವುದೇ ಕಾರಣಕ್ಕೂ ಸುಮಾರು 5-6 ತಲೆಮಾರಿಂದ ಇದು ಮಶಾನ ಇದೆ, ಯಾವ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ತಹಸೀಲ್ದಾರ್ ನಮ್ಗೆ ಅರ್ಜಿ ಕೊಟ್ವಿ. ಅರ್ಜಿ ಪ್ರಕಾರ ನೋಟಿಸ್ ಕಳಿಸ್ಕೊಟ್ರು ಮೇಡಮ್ ನಮಗೆ. ನಾನು ಒಂದು 5-6 ಹೀರಿಂಗಿಂದ ಹೋಗಿ ಬರ್ತಾಯಿದ್ದೀನಿ. 5ನೇ ಹೀರಿಂಗ್ಗೆ ನಾನು ಬರ್ತೀನಂತ ಮೇಡಮ್ ಮಾತು ಕೊಟ್ಟಿದ್ರು. ಅದೇ ಥರ ಮೇಡಮ್ ತಹಸೀಲ್ದಾರ್ ಮೇಡಮ್ ಅವ್ರು ಬಂದು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಸಂಪೂರ್ಣವಾಗಿ ಅದೆಲ್ಲ ನೋಡಿ, ಇದು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಟ್ಕೊಡಲ್ಲ, ನಾನು ಈ ಮಶಾನ ನಿಮ್ಮ ಮಾಡಲೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಹೋಗಿದ್ದಾರೆ.